ಮಾಡವ ಗೆಳತಿನ ಡ್ರೈವಿಂಗ ಕಣ್ಣಿಗೆ ಬಿದ್ದ ನಟ್ಟಿದಿ ಅಂತ ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಟೈಮರ್ ತಂದ ಸೌಂಡನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಸಾಂಗ್ ಫುಲ್ಲಾಗಿ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇದು ಸ್ಟೋರಿ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ವೀಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ಹಾಗೆ ಈ ವಿಡಿಯೋ ಲಿಂಕ್ನ ನಾನು ಯಾವ ಥರ ಕೊಟ್ಟಿರ್ತೀನಿ ಅಂತ ಒಂದು ಸಲ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನು ನೋಟ್ ವೀಡಿಯೋನು ಮಾಡ್ಕೊಂಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದೇ ಥರ ಟೆಂಪ್ಲೇಟ್ನ ಕೊಟ್ಟಿರ್ತೀನಿ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ಫುಲ್ ಪ್ರಾಜೆಕ್ಟ್ ಲಿಂಕು ಮತ್ತು ಇಲ್ಲಿ ಟೆಲಿಗ್ರಾಮ್ ಲಿಂಕು, ಇಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ನು ಕೊಟ್ಟಿರ್ತೀನಿ, ನಿಮಗೆ ವಾಟ್ಸಪ್ ನಂಬರ್ನು ಕೊಟ್ಟಿರ್ತೀನಿ, ನೀವು ಏನಾದರೂ ಪರ್ಸನಲಾಗಿ ಮೆಸೇಜ್ ಮಾಡ್ಬೇಕಂತಂದರೆ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿರೋ ಪ್ರಾಜೆಕ್ಟ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ನಾನು, ಆ ಲಿಂಕ್ ಮೇಲೆ ಓಕೆ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಯಾವುದೇ ವಿಡಿಯೋ ಇರಲಿ ಸಡನ್ನಾಗಿ ಲಿಂಕ್ ಮೇಲೆ ಓಕೆ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ನಾವು ಕೊಟ್ಟಿರುವಂಥ ವಾಯ್ಸ್ ರೆಕಾರ್ಡಲ್ಲಿ ಅಥವಾ ವಿಡಿಯೋದಲ್ಲಿ ನೋಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರು ಫೋಟೋನು ಫೋಟೋ ಲಿರಿಕ್ಸ್ನು ಕರೆಕ್ಟಾಗಿ ಆಗ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿಕೊಂಡು ಚೆನ್ನಾಗಿ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇಲ್ಲಿ ನೋಡಿ, ಇನ್ನೊಂದು ಫೋಟೋ ಐತಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಯಾವುದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಭಾಳ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಈ ಸಾಂಗ್ ಬಂದುಬಿಟ್ಟು ನನಗೆ ನ್ಯೂ ಟ್ರೆಂಡಿಂಗ್ ಸಾಂಗ್ ಫ್ರೆಂಡ್ಸ್. ಇದು ಗಾಯಕ ಶ್ರೀಕಾಂತ್ ಪೂಜಾರಿ ಅಣ್ಣವರು, ತುಂಬ ಚೆನ್ನಾಗೈತೆ. ಸೊ ಡ್ರೈವರ್ ಮೇಲೆ ಮಾಡಂತ ಹೇಳಿದರು, ಅದಕ್ಕೋಸ್ಕರ ಈ ಒಂದು ಲಿರಿಕ್ಸನ್ನು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು ಆಲ್ರೆಡಿ. ಅದಕ್ಕೋಸ್ಕರ ನಾನು ಆದಷ್ಟು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡಿ, ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಥರ ಎಲ್ಲ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಇನ್ನು ಮುಂದೆ ಸ್ವೈಪ್ ಮಾಡಿ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿನೂ ಸ್ವೈಪ್ ಮಾಡಿ ರಿಪ್ಲೇಸ್ ಮಾಡ್ಕೊಳ್ಬೋದು. ಈ ಥರ ರಿಪ್ಲೇಸ್ ಮಾಡ್ಕೊಂಡು ನೋಡಿ, ಈ ಥರ ನೋಡಿರಲ್ಲ, ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ. ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬರ್ಗೂ ಕೇಳ್ಕೋದಷ್ಟೇ, ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ತಪ್ಪದೇ ಮರಿಬೇಡಿ. ಇದಾದ ನಂತರ ಈಸಿಯಾಗಿ ವಿಡಿಯೋನ ಡೌನ್ಲೋಡ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.